ಮಾರ್ಗಾನುಕುಂಟೆಯಿಂದ ಪಿಚ್ಚಳವಾರಪಲ್ಲಿ ಗ್ರಾಮಕ್ಕೆ 3 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಭಾಗ್ಯನಗರ ತಾಲೂಕಿನ ಮಾರ್ಗಾನುಕುಂಟೆ ಗ್ರಾಮ ಪಂಚಾಯಿತಿಯ ಪಿಚ್ಚಳವಾರಪಲ್ಲಿಯಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ಹಾಳಾಗಿ ಸಾರ್ವಜನಿಕರು ಓಡಾಡಲು ಪರದಾಡುವಂತಾಗಿತ್ತು. ಅನುದಾನ ಕೊರತೆಯಿಂದ ತಡವಾಗಿ ಈಗ ಅನುದಾನ ಬಿಡುಗಡೆ ಆಗಿರೋದ್ರಿಂದ ಎಂದು ಗುದ್ದಲಿ ಪೂಜೆ ಮಾಡಿದ್ದೇವೆ. ಈ ರಸ್ತೆಗೆ ಸಿಸಿ ರಸ್ತೆ ಮತ್ತು ಡ್ರೈನೇಜ್ ಸಹ ಮಾಡಿಸುತ್ತೇವೆ. ಅನುದಾನ ಇನ್ನಷ್ಟು ಹೆಚ್ಚು ಕೊಟ್ಟು ಈ ರಸ್ತೆ ಸುಂದರವಾಗಿ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಓಡಾಡಲು ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದರು. ಇನ್ನು ಮಾರ್ಗಾನುಕುಂಟೆ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ಗೆ ಭೇಟಿ ನೀಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪರಿಶೀಲನೆ ಮಾಡಿ ಅಲ್ಲಿನ ಬಿಲ್ಡಿಂಗ್ ದುರಸ್ತಿ ನೋಡಿ 30 ಲಕ್ಷ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಇನ್ನು ಸಿಎಂ ಅನುದಾನದಲ್ಲಿ 50 ಕೋಟಿ ನಮಗೆ ನೀಡಿದ್ದಾರೆ. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲಿ ರಸ್ತೆಗಳು ಹಾಳಾಗಿವೆ ಅಂತ ಎಲ್ಲಾ ಕಡೆ ಪರಿಶೀಲನೆ ಮಾಡಿ ರಸ್ತೆ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರು. ಗೋವಿಂದ ಗೋವಿಂದ ನಮ್ಮ ಮಾರ್ಗಾನುಕುಂಟೆ ಪಂಚಾಯತ್ ಪಿಚ್ಚಳವಾರಪಲ್ಲಿಗೆ ಸುಮಾರು ವರ್ಷದಿಂದ ರಸ್ತೆ ತೊಂದರೆ ಇತ್ತು. ಪಾಪ ನನಗೂ 4-5 ಬಾರಿ ನನಗೂ ಮನವಿ ಮಾಡಿದ್ರು. ಅನುದಾನದ ಕೊರತೆಯಿಂದ ಮಾಡೋಕ್ಕಾಗಲಿಲ್ಲ. ಈಗ 3.25 ಕೋಟಿ ರೂಪಾಯಿ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಅದಕ್ಕೆ ಸೇರಿಸಿ ವಿಲೇಜ್ ಲಿಮಿಟಲ್ಲಿ CC ಮತ್ತು ಡ್ರೈನು ಮಾಡಿ, ನಮ್ಮ ಜೋಗಿರೆಡ್ಡಿಪಲ್ಲಿಯಲ್ಲೂ CC ಜೋಗ ಮಾಡಿ ಇನ್ನೂ 1.5-2 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದರ ಜೊತೆಗೆ ಹಾಕಿ ಈ ರಸ್ತೆಯನ್ನು ಕಂಪ್ಲೀಟ್ ಮಾಡ್ತೀನಿ. ಮತ್ತು ಮಾರ್ಗಾನುಕುಂಟೆಯಲ್ಲಿ ಒಂದು ಹಾಸ್ಟೆಲ್ ರಿಪೇರಿದಿತ್ತು, ಅದು ಒಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ರಿಪೇರಿ ಮಾಡ್ತಾಯಿದ್ದೀವಿ. ಇನ್ನು ಉಳಿದೆಲ್ಲ ಈಗ CMRIDPಯಲ್ಲಿ ನಮಗೆ ಒಂದು 50 ಕೋಟಿ ಕೊಟ್ಟಿದ್ದಾರೆ. ಇನ್ನೆಲ್ಲೆಲ್ಲಿ ರಸ್ತೆ ಇಷ್ಟರಲ್ಲೇ ಆ್ಯಸ್ ಎ ಸ್ಪ್ಯಾನ್ ಆಫ್ 2 ಮಂತ್ಸಲ್ಲಿ ನಮ್ಮ ಕೊತ್ತಕೋಟೆ ಪಂಚಾಯತ್ ಇರ್ಬೋದು, ಮಾರ್ಗಾನುಕುಂಟೆ ಪಂಚಾಯತಿಯಲ್ಲಿ ವಿಪರೀತ ರಸ್ತೆ ತೊಂದರೆ ಇತ್ತು. ಆದ್ದರಿಂದ ಎಲ್ಲ ರಸ್ತೆಗಳು ಮಾಡೋದು ನನ್ನ ಜವಾಬ್ದಾರಿ. ಆದರೆ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಈ ಕ್ವಾರಿಗಳವ್ರಿಗೆ ಜಲ್ದಿ ಕಳಿಸಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ತೂಕದ ಲಿಮಿಟಲ್ಲಿ ನೀವು ಹಾಕ್ಕೊಂಡೋದ್ರೆ ಸರಿ, ಗ್ಯಾರಂಟಿ ನಾನೇ ಬಂದು ಗಾಡಿ ಸೀಸ್ ಮಾಡಿಸಿ ತಗೊಂಡೋಗಿ ನಿಲ್ಲಿಸೋ ಜವಾಬ್ದಾರಿ ನಂದು. ಯಾಕಂದರೆ ಈಗ ನೋಡಿದೆ, ನಾರಾಯಣ ಸ್ವಾಮಿ ಕೋಟೆಯಿಂದ ಮಾರ್ಗ ರಸ್ತೆ ನೋಡೋಕೆ ಸೂಪರ್ ಆಗಿದೆ. ಆ ಲೋಡ್ಗಳು ನೋಡ್ತಾ ಇದ್ರೆ ಎಷ್ಟು ಬೇಗ ಹೋಗುತ್ತೆ ನನಗೆ ಆಗುತ್ತೆ. ಆದ್ದರಿಂದ ಯಾವ ಕಾರಣಕ್ಕೆ ಯಾವನಿಗೂ ಮುಲಾಜ್ ಕೊಡೋ ಪ್ರಶ್ನೆ ಇಲ್ಲ. ಏನು ಅವ್ನ ಲಿಮಿಟ್ ಇದೆ, ಅವನ ಟನ್ನೇಜು, ಆ ಟನ್ನೇಜಲ್ಲೇ ಬರಬೇಕು. ಎಕ್ಸ್ಟ್ರಾ ಬಂದೆ ತಹಸೀಲ್ದಾರ್ಗೂ ಇನ್ಸ್ಪೆಕ್ಟರ್ಗೆ ಇವತ್ತು ಹೇಳಿದ್ದೀನಿ, ಗಾಡಿ ಅಂತೂ ಸೀಸ್ ಮಾಡಿಸ್ತೀನಿ. ಮಳೆ ಬಂದರೆ ಮಾತ್ರ KGL ಬರೋದು. ಈಗೇನು ನಮ್ಮ ಮಳೆ ಇಲ್ಲ, ಆದರೂ ಅಂಥ ಸಮಯ ಬಂದರೆ ಈ ಸಲ ಎಲ್ಲ ಟ್ರಾಕ್ಟ್ರ್ ಓನರ್ಗಳು ಒಂದ್ಸಲ ಕರೆದು ಅವ್ರಿಗೆಲ್ಲ ವಾರ್ನಿಂಗ್ ಕೊಡಿಸೋ ಮಾಡ್ತಾರೆ. ಇಲ್ಲ, ಈಗ ಕಾರ್ಮಿಕ ಇಲಾಖೆ ಶಾಲೆ ಮಾಡೋಕ್ಕೆ 40 ಕೋಟಿ ರೂಪಾಯಿಗಳನ್ನು ತಂದಿದ್ದೀವಿ. ಅದಕ್ಕೆ ಒಂದು 6 ಎಕರೆ ಜಮೀನು ಬೇಕಾಗಿತ್ತು, ಕೊಟ್ಟಿದ್ದೀವಿ. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.